ಚೆನ್ನಾಗಿ ಅಷ್ಟಷ್ಟು ಕ್ಯಾರೆಟ್ ಹಾಕಿದ್ರೆ ಪಾನಿಪುರಿ ಮಾಡ್ತಿದ್ಯಾ ನೀನು ಬೇಲ್ಪುರಿ ಮಾಡ್ತಿದ್ಯಾ ಅರ್ಥ ಆಗ್ತಿಲ್ಲ. ಎಷ್ಟು ಮಾತಾಡ್ತೀಯ ಅಯ್ಯನ. ಮತ್ತೇನು ಸಮಾಚಾರ? ಜೈಲಲ್ಲಿ ಇದ್ದಂಗೆ ಇದೆಯಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಅಮ್ಮ ಬಂದಿದ್ದಾರೆ. ನಮ್ಮ ತಮ್ಮ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬಿಟ್ಟು ಬೆಳಿಗ್ಗೆನೇ ಹೋಗ್ತಾ ಇದ್ದೆ. ಸೊ ಒಬ್ಬರೇ ಏನಕ್ಕೆ ಇರ್ತೀರ ಬನ್ನಿ ಅಂತ ಹೇಳಿದೆ. ನಿನ್ನೆನೇ ಬಂದಿದ್ರು. ಸೊ ನಮ್ಮ ಜೊತೆ ಇಲ್ಲೇ ಮಲ್ಕೊಂಡಿದ್ರು. ಅಮ್ಮ ಮನೇಲಿ ಬಂದಿದ್ದಾರೆ ಅಂದಾಗ ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡಬೇಕು, ಎದ್ದು ಏನು ಮಾಡಬೇಕು ಅನ್ನೋ ಟೆನ್ಷನ್ನೇ ಇರೋದಿಲ್ಲ. ಅದೊಂದು ಅಮ್ಮ ಇರ್ತಾರೆ ಅನ್ನೋದೊಂದು ಏನೋ ಬಂದ್ಬಿಡುತ್ತೆ. ಅದು ನಮಗೆ ಗೊತ್ತಿಲ್ಲದೇ ನಮ್ಮ ಥಿಂಕಿಂಗ್, ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಪೂರಿ ಎಲ್ಲ ಕಲಸಿಟ್ಟಿದ್ರು ಇಟ್ಟು, ಮತ್ತು ಈರುಳ್ಳಿದು ಪಲ್ಯ ಬರುತ್ತಲ್ಲ ಅದು ಮಾಡಿದರು. ತುಂಬ ಚೆನ್ನಾಗಿರುತ್ತೆ. ಕಿರಣ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದು. ಸೊ ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಪೂರಿ ಮತ್ತು ಈರುಳ್ಳಿ ಪಲ್ಯ ತಿನ್ಕೊಂಡ್ವಿ. ಹಾಗೆ ಎಲ್ಲರಿಗೂ ಟೀ ಮಾಡಿದೆ. ಹಾಗೆ ಅಮ್ಮನೂ ಮನೇಲಿದ್ರಲ್ವ, ಸರಿ ನನಗೆ ತಲೆಗೆ ಆಯಿಲ್ ಮಸಾಜ್ ಮಾಡ್ತೀರಾ ಅಂತ ಕೇಳಿದೆ. ತುಂಬ ದಿನ ಆಗಿತ್ತು. ಅಂದರೆ ನಾವು ಮಸಾಜ್ ಮಾಡ್ಕೊಳ್ಳೋದಕ್ಕೂ ಬೇರೆಯವರು ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ, ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಹಾಗೆ ನನ್ನ ತಂಗಿ ಕೂಡ ಕಾಲ್ ಮಾಡಿದ್ಲು. ಲೌಡ್ ಸ್ಪೀಕರ್ ಇಟ್ಬಿಟ್ಟು ಅವಳ ಹತ್ರನೂ ಮಾತಾಡ್ಕೊತ, ಮೂವರು ಮಾತಾಡ್ಕೊತ ಹಾಗೆ ಅಮ್ಮ ಆಯಿಲ್ ಅಪ್ಲೈ ಮಾಡ್ತಾಯಿದ್ರು. ನಾವು ಮೂವರು ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ನನ್ನ ತಂಗಿ ಪ್ರೆಗ್ನೆಂಟ್ ಅಲ್ವಾ, ಸೊ ಅದ್ರ ಟಾಪಿಕ್ಕೇ ಆಗ್ಬಿಟ್ಟಿರುತ್ತೆ. ಹೆಂಗಿದೆ ಇವಾಗ, ಯಾವ ಥರ. ಸೊ ಹಂಗೆ ಗೊತ್ತಲ್ಲ, ಮಾತು ಬರ್ತಾನೆ ಹಂಗೆ ಮಾತಾಡ್ಕೊಂಡು ಟೈಮ್ ಹೋಗ್ತಾನೆ ಇರುತ್ತೆ, ಗೊತ್ತೇ ಆಗೋದಿಲ್ಲ. ಈಗನ ಕೂಡ ಆಟ ಆಡ್ಕೊಂಡು ಕುತ್ಕೊಂಡಿದ್ಲು. ಜಸ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ. ತಲೆಗೆಲ್ಲ ಮಸ್ತ್ ಮಸಾಜ್ ಆಗಿತ್ತಲ್ವ, ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಕೂದು ಒಣಸ್ಕೊಂಡಿಲ್ಲ, ಅದೇ ಇದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಬಿರಿಯಾನಿ ಕೂಡ ಮಾಡಿದ್ದೀನಿ. ಆಲ್ಮೋಸ್ಟ್ ಆಗಿದೆ ಬಿರಿಯಾನಿ ಎಲ್ಲ. ದಮ್ ಹಿಡಿಯೋಕೆ ಇಟ್ಟಿದ್ದೀನಿ, ಇನ್ನೇನು ಆಯಿತು. ಸೊ ಇಲ್ಲಿ ನೋಡಿ, ದಮ್ ಹಿಡಿಯೋಕ್ಕೆ ಈ ಥರ ಸ್ಟವ್ ಆಫ್ ಮಾಡಿಬಿಡ್ತು. ಸೊ ದಮ್ ಹಿಡಿತಾ ಇದೆ, ಆಲ್ಮೋಸ್ಟ್ ಆಗಿದೆ. ಒಂದು 5 ನಿಮಿಷ ಅಷ್ಟೇ ಇಟ್ಟಿದ್ದೆ. ಸೊ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ರೆಡಿ ಆಗಿದೆ. ಬೆಳಿಗ್ಗೆ ಪೂರಿ ಎಲ್ಲ ಮಾಡಿದ್ದು. ಅಮ್ಮ ಇಯಾನನ ಕರ್ಕೊಂಡು ಕೆಳಗಡೆ ಹೋಗಿದ್ದಾರೆ. ಇಯಾನ ಕೇಳ್ತಲ್ಲ, ಅವಾಗಿಂದ ಜೋರಾಗಿ ಹೋಗ್ತಾ ಇದ್ದೀನಿ, ಕೇಳ್ತಾನೆ ಇಲ್ಲ. ಅವ್ರಿಗೆ ಆಟ ಆಡ್ಕೊಂಡಿದ್ದಾರೆ. ಸೊ ರೋಡ್ ಆಗಿಬಿಟ್ಟಿದೆ ಚಂದ. ಇವಾಗ ಆರಾಮಾಗಿ ಎಲ್ಲ ಮಕ್ಕಳು ಆಟ ಆಡ್ಬೋದು. ಫೈನಲಿ ರೋಡ್ ಅಂತೂ ಆಯಿತು ಕಂಪ್ಲೀಟಾಗಿ ಆಗಿಲ್ಲ, ಇನ್ನು ಅರ್ಧಂಬರ್ಧನೇ ಆಗಿರೋದು. ನೀವು ಎಲ್ಲಿ ನೋಡಿದ್ರು ರೋಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಾರ್ಮಲ್ ಆಗಿರೋದೇ ಇಲ್ಲ ಕಂಡೀಷನ್. ಅಟ್ಲೀಸ್ಟ್ ಈಗ ಹೊರಗಡೆ ಕಾಲು ಇಡೋ ಥರ, ಗಾಡಿ ತೆಗಿಯೋ ಥರ ಅಂತೂ ಆಗಿದೆ ಇವಾಗ. ಸೊ ಹಿಂಗೆ ಮೇಂಟೈನ್ ಮಾಡ್ಕೊಂಡಿದ್ರೆ ಆಯಿತು. ಹಾಗೆ ಊರಿಗೆ ಹೋಗಿದ್ವಲ್ಲ, ಕಾಶಿ ಆ ಕಡೆ ಎಲ್ಲ ಹೋದಾಗ ಕಿರಣ್ ಇದು 3D ತೊಗೊಂಬಂದಿದ್ದಾರೆ. ಅಲ್ಲೇ ಎಲ್ಲ ಪೂಜೆದೆಲ್ಲ ಇರುತ್ತೆ, ಲೈವಾಗೆಲ್ಲ ತೋರಿಸ್ತಾರೆ ಅಂತ ಹೇಳಿದ್ನಲ್ಲ. ಸೊ ಒಂಥರ ಚೆನ್ನಾಗಿದೆ ಅದು. ಸೊ ಅಮ್ಮಗೆ ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಮ್ಮ ಅಂತ ಕೊಟ್ಟಿದ್ದು. ಅಮ್ಮ ಆ ಕಡೆಯಿಂದ ಈ ಕಡೆ ಅದೆಲ್ಲ ಕಡೆ ತಿರುಗ್ಬೋದು, ಲೆಫ್ಟು ರೈಟು ಮೇಲೆ, ಅಂದರೆ ಲೈವಾಗಿ ಅಲ್ಲೇ ಕುತ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಅವರು ಕೂಡ ನೋಡ್ಕೊಂಡಿದ್ರು. ಹಾಗೆ ಕಾಶಿಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ಹೋಗಿ ಬಂದರೆ ಅವ್ರಿಗೆ ಬಟ್ಟೆ ಎಲ್ಲ ಕೊಡಬೇಕಂತೆ. ಆ ಥರ ನನಗೂ ಗೊತ್ತಿಲ್ಲ. ಅಂದು ಕಿರಣ್ದು ಏನಾದ್ರು, ನಮ್ದಂತೂ ಫಸ್ಟ್ ಟೈಮ್ ನಾವು ಹೋಗಿ ಬಂದಿರೋದು ಇಲ್ಲಿಗೆ. ಸೊ ಅದಕ್ಕೆ ನಮಗೆ ಅಮ್ಮ ಕಡೆಯಿಂದ ಸೀರೆ ಕೊಡಬೇಕಂತ ಹೇಳಿದ್ರು. ಸೊ ನಮ್ಮಮ್ಮ ನನಗೆ, ಕಿರಣ್ಗೆ, ಇಯಾನಗೆ, ನಮ್ಮ ಅತ್ತೆಗೆ, ಮಾವಾಗೆ ಎಲ್ಲರಿಗೂ ಬಟ್ಟೆ ಎಲ್ಲ ತೊಗೊಂಬಂದಿದ್ರು. ಸೊ ನಾನು ಅಮ್ಮಗೆ ಮತ್ತು ಮಂಜುಗೆ ಆ ಥರ ಕೊಡಬೇಕಂತ ರಿಟರ್ನ್, ಆ ಥರ ಏನೋ ಒಂದು ಎಕ್ಸ್ಚೇಂಜ್ ಹಿಂಗೆ ಕೊಟ್ಟು ತೊಗೊಳ್ಳೋದು, ಆ ಥರ ಫಸ್ಟ್ ಟೈಮ್ ಹೋಗಿ ಬಂದಿರೋದು ಅಂತ ಹೇಳಿದ್ರು ಮತ್ತೆ. ಸೊ ಅದಕ್ಕೆ ಈ ಒಂದು ಬಟ್ಟೆ ಸೀರೆ ಕಾರ್ಯಕ್ರಮ ನಡೀತಾ ಇದೆ. ನಿನಗೆ ಕೊಡ್ತಾರೆ ಇರು, ಅರ್ಜೆಂಟ್ ನಿನಗೆ. ಫಸ್ಟ್ ಮಮ್ಮಿಗೆ, ಆಮೇಲೆ ನಿನಗೆ. ಓಕೆನಾ? ನಂಗೆ ಬೇಡಮ್ಮ. ಚಿನ್ನದೇ ತಗೊಂಬಂತ ಆಕೆ ಎಲ್ಲ ಇಟ್ಕೊಡ್ರಪ್ಪ. ಮತ್ತೆ ಫಸ್ಟ್ ಟೈಮ್ ಹೋಗಿ ಬಂದಾಳಕಿ ಎಲ್ಲ ಮುಟ್ಟಿ ಚೆನ್ನಾಗಿ ಮುಟ್ಟಿ ಬಂದಾಳಕಿ ಪಾಪ. ಥ್ಯಾಂಕ್ಸ್ ಅಜ್ಜಿ. ನಮ್ಗೇನು ಇಲ್ವಲ್ಲ
ಆಯ್ತು ಕೊಡ್ತಾ ಕೊಡಿ. ನಮ್ಮ ಅಮ್ಮಗೆ ಮತ್ತು ನಮ್ಮ ಅತ್ತೆಗೆ ಸೇಮ್ ತೊಗೊಂಬಂದಿದ್ದೆ. ರೆಡ್ ಕಲರ್ ನಮ್ಮ ಅಮ್ಮಗೇನು ಕೊಟ್ಟಿದ್ದೀನಿ, ಅದೇ ಥರ ಸೇಮ್ ನಮ್ಮ ಅತ್ತೆಗೆ ಬ್ಲೂ ಎರಡು ತೊಗೊಂಬಂದಿದ್ದೆ. ಸೊ ಅವ್ರಿಗೆ ಕೊಟ್ಟೆ. ಸೊ ತುಂಬ ಚೆನ್ನಾಗಿತ್ತು ಅಲ್ಲ, ಅಲ್ಲಿಗೆ ಅಂತ ಒಂದು ನೆನಪಿಗೆ ಅಂತ ತೊಗೊಳೋದು, ಹೋಗಿರ್ತೀವಲ್ಲ ಕಾಶಿಗೆ. ಸೊ ಅಲ್ಲಿ ಇದು ಒಂದು ಸೀರೆಲ್ಲ ಅಲ್ಲಿ ಆ್ಯಕ್ಚುಲಿ ಬನಾರಸ್ ಸಾರಿ ಫೇಮಸ್ ಅಂತ ಹೇಳ್ತಾರಲ್ಲ. ಸೊ ಅಲ್ಲಿದು ಹೋದಾಗ ಅಲ್ಲಿದ್ದ ಒಂದು ತೊಗೊಂಬರೋಣ ಅಂತ ಹಂಗೆ ನೋಡ್ತಾ ಇದ್ವಿ. ಸೊ ಇದು ನಮ್ಗೆ ಇಷ್ಟ ಆಯಿತು, ಬಾಂದಿನಿ ತೊಗೊಂಬಂದ್ವಿ. ಒಂದು 2 ದಿನ ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಅತ್ತೆ ಮಾವ ಎಲ್ಲ ಬಂದಿದ್ರಲ್ಲ, ಅವರು ರಿಟರ್ನ್ ಮನೆಗೆ ಹೋದ್ರು. ಸೊ ಮೆಟ್ರೋ ಕೂಡ ಆಗಿದೆ, ಬನ್ನಿ ಮನೆಗೆ ನಾವು ಬಂದು ಹೋಗಿದ್ವಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮೆಟ್ರೋಲ್ ಹೋಗೋಣ ಅಂತ ರೆಡಿಯಾಗಿ, ಏನ ಕೂಡ ಅವಳು ಫುಲ್ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಂದರೆ ಗೊತ್ತಲ್ಲ, ಅವಳದು ಒಂದು ಟಾಯ್ ಇಟ್ಕೊಂಡು ರೆಡಿಯಾಗಿ ಬೇಗ ಬೇಗ ಹೊಡ್ತಾ ಇದ್ಲು. ಆಯಿತು, ಇವಾಗ ಒಂದು ನಿಮಿಷ ಸೈಲೆಂಟ್. ಎಲ್ಲರೂ ಮ್ಯಾಚಿಂಗ್ ಹಾಕೊಂಡಿವಲ್ಲ, ನೀನು ನಾನು ಪೆಂಗ್ವಿನು ವೈಟ್ ಅವಳು ಸುಮ್ಮನೆ ಅದ್ಲು. ಈಗ ಹೌದಲ್ಲ, ಪೆಂಗ್ವಿನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ಬಿಟ್ಟಿದ್ದೀವಿ ಇವತ್ತು. ಒಟ್ನಲ್ಲಿ ಮಾತಾಡ್ತಾ ಇರ್ತಾಳೆ, ಕ್ವಶನ್ಸ್ ಕೇಳ್ತಾ ಇರ್ತಾಳೆ. ಆಟೋದಲ್ಲಿ ಸ್ಕ್ಯಾನರ್ ಇಟ್ಟಿದ್ದಾರಲ್ಲ, ಹೋಗಿ ಇಳ್ದಿದ ತಕ್ಷಣ ಅಲ್ಲಿ ಪೇ ಮಾಡಬೇಕು, ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಿದ್ದು. ಅದೆಲ್ಲ ಅಬ್ಸರ್ವ್ ಮಾಡಿರ್ತಾಳೆ. ಮತ್ತು ಅದು ಸ್ಕ್ಯಾನರ್ ಅಂತ ಬೇರೆ ಹೇಳಕ್ಕೆ ಗೊತ್ತು ಅವಳಿಗೆ. ಮೊಬೈಲ್ ತೆಗೆದು ಸ್ಕ್ಯಾನ್ ಮಾಡಿ ಅವ್ರಿಗೆ ಪೇ ಮಾಡಬೇಕಂತ. ಇನ್ನು ಆಟೋ ಹತ್ತಿದ ತಕ್ಷಣ ಅವಳಿಗೆ ಸೌಂಡ್ಗೆ, ಗಾಳಿಗೆ ನಿದ್ದೆ ಬಂದುಬಿಡುತ್ತೆ. ಸೊ ಆರಾಮಾಗಿ ಆಯಿತು ಜರ್ನಿ. ನಮಗೆ ಸೀಟ್ ಕೂಡ ಸಿಕ್ತು, ಆರಾಮಾಗಿ ಕುತ್ಕೊಂಡು ಇನ್ನು ರೀಚ್ ಆದ್ವಿ. ನಮ್ಮ ಮಾವ ಕೂಡ ಬಂದಿದ್ದರು. ಕಾರ್ನ ಅವಾಗ ತಾನೇ ವಾಶ್ ಮಾಡಿ ಎಲ್ಲ ಕವರ್ ಹಾಕಿ ಇಟ್ಬಿಟ್ಟಿದ್ರಂತೆ. ಮತ್ತೆ ಏನಕ್ಕೆ ಇಲ್ಲೇ ಅಲ್ವಾ ಅಂದ್ಬಿಟ್ಟು ಕಾರೆಲ್ಲ ತೆಗಿಯೋದಂತ ಗಾಡಿ ತೊಗೊಂಬಂದಿದ್ದಾರೆ. ಸೊ ಕಿರಣಗಿದ್ದೆ ಒಂಥರ ನೆನಪು, ಅವಾಗೆಲ್ಲ ಜಾಸ್ತಿ ಓಡಿಸಿದೆ ನಾನೆಲ್ಲ ಈ ಗಾಡಿನ ಅಂತೆಲ್ಲ ಹೇಳ್ತಾ ಇದ್ರು. ಫಸ್ಟ್ ಬೈಕ್ ಅಲ್ವಾ, ಸೊ ಅದೊಂದು ಮೆಮೊರೀಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಮ್ಮ ಮಾವ ಗಾಡೀಲಿ ಬಂದಿದ್ರಲ್ಲ, ಅವರು ನೀವು ನನಗೆ ವಾಕ್ ಆಗುತ್ತೆ, ನಾವು ನಡ್ಕೊ ಬರ್ತಾ ಇರ್ತೀನಿ, ನೀವು ಹೋಗಿ ಅಂತ ಹೇಳಿದ್ರು. ಸೊ ನಮ್ಮನ್ನ ಡ್ರಾಪ್ ಮಾಡಿ ಮತ್ತೆ ಕಿರಣ್ ಕರ್ಕೊಂಬರಕ್ಕೆ ಹೋಗ್ತಾರೆ. ಎಷ್ಟು ಓಡಿಸ್ತಾ ಇದ್ರು. ತಾತನ ಕರ್ಕೊಂಬರ್ತಾರೆ, ಬಾ ಹೋಗಿ ಇನ್ನೊಂದ್ಸರಿ. ಎಲ್ಲಿ ಹೋಗ್ತೀಯಾ? ಬೇಡ ಕಿರಣ್, ಇದಕ್ಕೆ ಗಾಡಿ ಇರ್ತಾನ? ಬೇಡ ಬೇಡ ಇವು. ಹೋಗು, ಖುಷಿ. ವಿಳೆದೆಲೆ, ಇದೆಲ್ಲ ವಿಳೆದೆಲೆನೆ. ಇದು ಬಂದು ಅವಕಾಡೋ ಅನಿಸುತ್ತೆ, ಗೊತ್ತಿಲ್ಲ. ರಬಡಿ ಮಾಡಿದ್ದಾರಂತೆ. ಆಮೇಲೆ ಊಟ, ಏನಂದು ಊಟ ಆದ್ಮೇಲೆ ತೆಗೆದುಕೊಡ್ತೀವಿ ಅಂತ. ಅದೇನು ಐಸ್ ಕ್ರೀಮ್ ಚಟ್ನಿ ತೆಗೆದುಕೊಂಡು ಒಳಗಡೆ ಏನಿದೆ ಯಾರ ಫುಲ್ ಖುಷಿ ಆದ್ಲು. ತೆಗೆದು ನೋಡಿದ ತಕ್ಷಣ ಚಟ್ನಿ. ವಂಶಕ್ಕೆ ಹಂಗೆ ಐತಿ. ಬಾರಿ ಫೋಟೋ ತಕೊಂಡ ಹತ್ರ ಹಿಂಗ ಅಯ್ಯ ತಿನ್ನೋದು, ಹಿಂಗ ತಿನ್ನೋದು. ಅಜ್ಜಿ ಮನೆಗೆ ಬಂದ್ರೆ ಜೈಲಲ್ಲಿ ಇದ್ದಂಗ ಇದೆಯಾ? ಏಯ್ ಕಿಟಕಿ ಇದು ಅಲ್ವಾ?
ಅನ್ನ ಪಪ್ಪು ಎಲ್ಲ ರೆಡಿ ಇತ್ತು, ಹಾಗೆ ಹಪ್ಪಳ ಹಾಕೋಣ ಅಂತ ಆಗ್ತಾ ಇದೆ. ಇದು ಹಲಸ್ಲಂಡ್ದು ತುಂಬ ಚೆನ್ನಾಗಿದೆ, ಜಾಕ್ ಫ್ರೂಟ್ ಬರುತ್ತಲ್ಲ, ಸ್ವೀಟಾಗಿ ಹುಳಿ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಆಯಿತು. ಇನ್ನು ಏನಾಗ ಒಂದು ಟಾಯ್ ತೊಗೊಂಬಂದಿದ್ದೆ. ಮನೇಲಿ ಅಷ್ಟು ಟಾಯ್ಸ್ ಬಿದ್ದಿರುತ್ತೆ, ಆದರೂ ಅವಳಿಗೆ ಮುಟ್ಬೇಕು ಅನ್ನೋದಿರಲ್ಲ. ಎಲ್ಲಾದರೂ ಬಂದಾಗ ಒಂದು ಚಿಕ್ಕ ಟಾಯ್ ಕೊಟ್ಟರೆ ಸಾಕು ಅಷ್ಟು ಖುಷಿಯಾಗಿಬಿಡ್ತಾಳೆ, ಅದರಲ್ಲೇ ಆಟ ಆಡ್ಕೊಂಡಿರ್ತಾಳೆ. ಸೊ ಎಲ್ಲರದು ಊಟ ಎಲ್ಲ ಆಯಿತು, ಹಾಗೆ ಟೀ ಮಾಡೋಣ ಅಂತ ಎಲ್ಲರಿಗೂ ಟೀ ಕೂಡ ಮಾಡಿದ್ದೆ. ನಿಂತ್ಕೊ, ಮ್ಯಾಟ್ ಮೇಲೆ ಇಟ್ಕೋತೀಯಾ? ಹಾಂ ಸುಂದ್ರಿ, ಹೂವು ಅಂತ ಹಿಡ್ಕೊ, ಅಲ್ಲಿದೆಯಲ್ಲ ಮೇಲೆ. ಈ ಕಡೆ ಅನ್ಕೊಂಡ್ಬಿಟ್ಟ. ನಿಂತ್ಕೊ. ಏನು ಹೂವು ಅದು? ಹೈಬಿಸ್ಕಸ್. ಇದು ಯೆಲ್ಲೋ ಕಲರ್ ದಾಸವಾಳ, ಇದು ವೈಟ್ ಕಲರ್ ದಾಸವಾಳ, ಇದು ಮೊಗ್ಗು. ಇನ್ನು ಮುದ್ದು ಬಂಗಾರ ಅಂತದ ನೋಡಿ. ಇದು ಎಷ್ಟೊಂದು ಮುಗ್ಗಿದಾವೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ನನಗಂತೂ ಈ ಥರ ಪ್ಲ್ಯಾಂಟ್ಸ್ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಜಾಗ ಈ ಥರ ಇದ್ದರೆ ಆರಾಮಾಗಿ ಹಾಕ್ಕೋಬೋದು, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಏನೋ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ, ಕಾಮಾಗಿ ಫೀಲ್ ಬರುತ್ತೆ. ಅದು ಈ ಥರ ಆಚೆ ಕೂತ್ಕೊಂಡು ಇನ್ನು ಪ್ಲ್ಯಾಂಟ್ಸ್ ನೋಡ್ಕೊತ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಡೋರ್ ಹತ್ರ ಇಟ್ಟಿರೋದು ನನಗೆ ತುಂಬ ಇಷ್ಟ ಆಗಿತ್ತು. ಅತ್ತೆ ಕೂಡ ತೊಗೊಂಬಂದಿದ್ದಾರೆ, ನಾನು ಮನೇಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ, ತುಂಬ ಅಂದರೆ ತುಂಬ ಬೇಗ ಬೆಳ್ಕೊಬಿಡುತ್ತೆ. ಒಂದು 4ರಿಂದ 5 ತೊಗೊಂಬಂದರು, ಅದು ಡಬಲ್ ಆಗಿಬಿಟ್ಟಿದೆ ಇವಾಗ. ಸೊ ಇವಾಗ ಸ್ವಲ್ಪ ಹೊತ್ತಾಯಿತು, ಅತ್ತೆ ಮಾವ ಮತ್ತು ಏನೋ ಪಾರ್ಕ್ ಹೋಗಿದ್ದಾರೆ. ಇಲ್ಲೊಂದು ಪಾರ್ಕ್ ಇದೆ ಹತ್ತಿರದಲ್ಲಿ. ಸೊ ಚೆನ್ನಾಗಿ ಇವಾಗ ಏನು ಆಟ ಆಡ್ಕೊಂಡು ಬರ್ತಾಳೆ. ಖುಷಿ ಅವಳಿಗೆ. ಲಾಸ್ಟ್ ಯಾವಾಗ ಬಂದಾಗೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ, ಟೈಮ್ ಆಗ್ಬಿಡ್ತೈತಲ್ಲ, ಹಂಗೆ ಹೋಗ್ಬಿಡ್ತಾಯಿದ್ವಿ. ಸೊ ಇವತ್ತು ಹೋಗಿದ್ದಾರೆ, ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಬಂದಮೇಲೆ ಇವತ್ತೇ ರಿಟರ್ನ್ ಮನೆಗೆ ಹೋಗಿದೆ. ನಾಳೆ ಮತ್ತೆ ಕಿರಣ್ ಆಫೀಸ್ ಇದೆ ಅಲ್ವಾ, ಸೊ ಹಾಗಾಗಿ. ದೀಪು ಏನು ಮಾಡ್ತಿದ್ಯಾ? ಪಾನಿಪುರಿ ಮಾಡೋಣ ಅಂತ. ಆಲ್ರೆಡಿ ಪುರಿ ಇದೆ, ಇಲ್ಲಿ ಆಲೂಗಡ್ಡೆ ಇದು ರೆಡಿ ಇದೆ, ಬಟಾಣಿ ಎಲ್ಲ ಹಾಕಿ. ಪಾನಿ ಮತ್ತು ಇದಾದಮೇಲೆ ಇದರೊಳಗಡೆ ಎಲ್ಲ ಕಟ್ಟಾಗಿದೆ ಆಲ್ರೆಡಿ. ಸೊ ಇವಾಗ ಜಸ್ಟ್ ಹಿಂಗೆ ಇಟ್ಕೊಂತ ಒಂದು ಪಾನಿಪುರಿ ಏನ ಬಂದಮೇಲೆ ಅವಳು ತಿಂತಾಳೆ. ಇಷ್ಟ ಅವಳಿಗೆ ಪಾನಿಪುರಿ ತಿಂದಿದ್ದಾಳೆ. ಇದು ಕೆಳಗಡೆನೂ ತೂತ ಆಗ್ಬಿಡ್ತು, ಇದ್ರೊಳಗಡೆ ಹಾಕಿ. ಅಲ್ಲಿ ನೋಡಿ, ಅದು ತೂತ ಆಗಿದ್ದಕ್ಕೆ ಇಲ್ಲಿ ಬಂದು ಅದನ್ನು ತಿಂತಾರದು ನೋಡಿ ಇಲ್ಲಿ. ಸಾಕಲ್ಲ ಸಾಕು. ಎಷ್ಟು प्लेट ಬೇಕು? ಎಷ್ಟು प्लेट ಬೇಕು सर? कितना प्लेट चाहिए आपको? 5 ಪ್ಲೇಟ್ ಹಾಕ್ತೀರಾ? ಎಷ್ಟು ಪ್ಲೇಟ್ ಕೇಳಿದ್ರು ಕೊಡ್ತೀವಿ ಬನ್ನಿ. ಒಂದು ಪ್ಲೇಟ್ 50 ರೂಪಾಯಿ. ಏನಕ್ಕೆ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ? ಫುಲ್ ಕಡಿಮೆ ಇತ್ತು. ನೀವು ಮಾಡ್ತಿರೋ ಸ್ಟೈಲ್ ನೋಡಿದ್ರೆ ಒಂದು ನಾಳೆ ಕೊಡ್ತೀರಾ ನೀವು? ಆಯ್ತು ರೀ, ನಾವು ವೆಯ್ಟ್ ಮಾಡ್ಸಲ್ಲ, ಒಂದೇ ಸರಿ ಕೊಟ್ಬಿಡ್ತೀವಿ, ತೃಪ್ತಿಯಿಂದ ತಿನ್ಬೋದು ಆರಾಮಾಗಿ. ಅಂದರೆ ನೆಕ್ಸ್ಟ್ ಇನ್ನೊಂದು ಅವ್ರದ್ದೆಲ್ಲ ಆಗಿ ಬರೋಷ್ಟು ತನಕ ವೆಯ್ಟ್ ಮಾಡೋದು ಏನಿರಲ್ಲ, ಆರಾಮಾಗಿ ಕುತ್ಕೊಂಡು ತಿನ್ಬೋದು. ನೋಡಿ, ಇನ್ನೊಂದು 2 hours ಆಗುತ್ತೆ. ಇನ್ನು ಇವಾಗ ಆಲೂಗಡ್ಡೆ ತುಂಬ್ತಾ ಇದ್ದಾರೆ, ಇನ್ನು ಅದಾದಮೇಲೆ ಕ್ಯಾರೆಟ್ ತುಂಬಬೇಕು, ಈರುಳ್ಳಿ, ಕೊತ್ತಂಬರಿ,
ಒಂದೇ ಸರಿ ಸಿಕ್ಬಿಡುತ್ತಲ್ವಾ ಇಷ್ಟು, ಅದು ಇಂಪಾರ್ಟೆಂಟ್ ಅಲ್ವಾ. ಅಯ್ಯೋ ಈರುಳ್ಳಿ ನೋವಾಗುತ್ತೆ. ಸ್ವಲ್ಪ ಸ್ವಲ್ಪ ಆಗ್ತದೆ ಈರುಳ್ಳಿ, ಇನ್ನ ಜಾಸ್ತಿ ಬೇಕಾ? ಇಲ್ಲ ಬೇಡ, ಸಾಕು ನನಗೆ. ಇಲ್ಲಾಂದ್ರೆ ಕಟ್ ಮಾಡ್ಬೇಕಾಗತ್ತೆ. ಬೇಡ ಸಾಕು. ಅವ್ರಿಗೆಲ್ಲ ಫಾಸ್ಟ್ ಕೈ ಹೋಗ್ತಾ ಇರುತ್ತಲ್ಲ. ಅಷ್ಟಷ್ಟು ಕ್ಯಾರೆಟ್ ಹಾಕಿದ್ರೆ ಏ, ಎಲ್ಲಿ ಪಾನಿಪುರಿ ಮಾಡ್ತಿದ್ಯಾ ನೀನು, ಬೇಲ್ಪುರಿ ಮಾಡ್ತಿದ್ಯಾ? ಅರ್ಥ ಆಗ್ತಿಲ್ಲ. ಎಲ್ಲ ಹಾಕಿದೀನಿ ನೀನು. ಅಲ್ಲಿ ಅವ್ರು ಎಷ್ಟು ಹಾಕೊಟ್ರು ತಿಂತೀಯ ಹೊರಗಡೆ. ಕ್ಯಾರೆಟೇ ಹಾಕಲ್ಲ. ಮತ್ತೆ ಇಲ್ಲಿ ಕ್ಯಾರೆಟ್ ಹಾಕ್ಬೇಕು, ಅದಕ್ಕೆ ತುರ್ದಿರೋದು. ಇದು ಅತ್ತೆ ಸ್ಪೆಷಲ್ ಪಾನಿಪುರಿ. ಮತ್ತೇನ್ ಬಿಟ್ಟೆ? ಕೋತಂಬರಿ. ಇನ್ನು ಪಾನಿ ಎಲ್ಲ ಹಾಕ್ತೀಯ? ಪಾನ್ ನಾವೇ ಹಾಕೊಂಡ್ ತಿನ್ನೋದು. ಅದು ಅದೇ ಅದ್ರ ತುಂಬಾ ಬರೀ ಇದೆ. ಇಲ್ಲ ಸ್ವಲ್ಪ ಹಾಕಿದೀನಿ. ಪಾನಿ ನಮ್ಗೆ ಎಷ್ಟು ನಂಗೆ ಬೇಡ, ಸಾಕು ನಂಗೆ. ಕೊತ್ತಂಬರಿ ಗಿತ್ತಂಬರಿ ಎಲ್ಲ ಬೇಡ. ಅಲ್ಲೂ ಹಾಕ್ತಾರ್ತಾನೆ, ಆಚೆ ಹೊರಗಡೆ ಬರೀ ಹೋದ್ರೆ ಸುಕ್ಕ ಪುರಿಗೆ ಹಾಕೋದು. ಏನಿಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಂದೊಂದು ಇಟ್ಟಿದ್ದೀನಿ. ಗಾರ್ನಿಶಿಂಗ್ ಮಾಡಿದಾಳ, ಇವಾಗ ಪಾನಿ ಹಾಕಿದ್ರೆ ಎಲ್ಲ ಹೋಗುತ್ತೆ. ಒಳಗೆ ಹೋಗುತ್ತೆ ಪಾನಿ ಹಾಕಿದ್ರೆ, ಅವಾಗ ತಿನ್ನೋದು. ಪಾನಿ ಇಲ್ಲಾಂದ್ರೆ ಇವಾಗ ಹಾಕ್ಬಿಟ್ರೆ ಪಾನಿ ಮೆತ್ತಗೆ ಆಗ್ಬಿಡುತ್ತೆ. ಆಯ್ತಾ? ಪಾನಿನ ಒಂದು ಗ್ಲಾಸಲ್ಲಿ ಹಾಕ್ಕೊಡ್ತೀನಿ. ಸ್ವೀಟು ಸ್ವೀಟ್ ಏನಿದೆ? ರಸಮಲೈ ಹಾಕ್ಲಾ? ರಬಡಿ ಮಾಡಿದಾರಮ್ಮ, ಅದು ಹಾಕ್ಲಾ? ನೀವು ಒಂದು ಸಣ್ಣ ಗ್ಲಾಸಲ್ಲಿ ಹಾಕ. ಚೊಂಬಲ್ ಕೊಡ್ಲ ಪಾನಿ. ಸಣ್ಣ ಗ್ಲಾಸ್ ಎಲ್ಲ ವಾಶ್ ಮಾಡಕ್ ಹಾಕಿದೆ. ಅಲ್ಲಿ ಒಂದು ಸ್ಟ್ರಾ ಇದ್ರೆ ಕೊಡು. ಹಾಕೊಂಡು ಕುಡಿಯೋಣ. ಒಂದು ಸ್ಟ್ರಾ ಇದ್ರೆ ಕೊಟ್ಬಿಡು. ಯಾಕೆ ಅಂತ ಹಿಂಗೆ ಹಾಕೊಂಡ್ಬಿಡೋದು. ಸಾಕಾ ಸರ್? ಏನೋ ಸ್ಟೈಲು, ಯಾವುದೋ ಸ್ಟೈಲು. ಮಜ್ಜಿಗೆ ಕೊಡೋದ್ರಲ್ಲಿ ಪಾನಿ ಕೊಡೋದು. ಇದಕ್ಕೆ 50 ರೂಪಾಯಿ. ಈ ಗ್ಲಾಸ್ಗಾರ ಕೊಡ್ಬೇಕು 50 ರೂಪಾಯಿ. ಪಾನಿಪುರಿ ರೆಡಿ. ನೋಡಿ, ಇದು ಸಿನಿಮ್ಯಾಟಿಕ್ ಶಾಟ್ ಆಫ್ ಪಾನಿಪುರಿ. ಹೇಗಿದೆ ಟೇಸ್ಟ್ ಅಂತ ಹೇಳಿ. ಇಸ್ ಇಟ್ ಗುಡ್? ಚೆನ್ನಾಗಿದ್ದಾರಾ? ನಾನು ಅಂತೂ ತಿಂದಿಲ್ಲ, ನಾನು ಟೇಸ್ಟ್ ನೋಡಬೇಕು. ಅತ್ತೆ ಅವಾಗಿಂದನೂ ಮಾಡ್ತಾಯಿದ್ರಲ್ಲ ನಿಮ್ಮ ಸ್ಕೂಲ್ ಡೇಸ್ ಇದ್ದಾಗಿಂದ, ಬೇಲು ಅದು ಇದು. ಸೊ ಇವಾಗ ಸ್ನ್ಯಾಕ್ಸ್ ಟೈಮ್. ಎಷ್ಟು ಗಂಟೆ ಆಗಿದೆ? 5 ಗಂಟೆ. ಯಾನ ಇನ್ನೂ ಬಂದಿಲ್ಲ, ಆಟ ಆಡ್ಕೊಂಡಿದ್ದಾರೆ. ಪಾನಿ ತಿಂತು ನೋಡಿದ್ದೆ. ಪಾನಿದೆ, ಸ್ವೀಟ್ ಇದೆ, ಅದರಲ್ಲೇ ಖಾರ ಇದೆ. ಎರಡೆರಡು ಬೇಕಾಗಿಲ್ಲಲ್ಲ, ಸೂಪರ್. ಪಾನಿಪುರಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆಚೆ ತಿನ್ನೋದಕ್ಕಿಂತ ಈ ಥರ ಅವಾಗವಾಗ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದರು. ನಮ್ಮ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಕೇಳ್ತೀನಿ ಶೂಟ್ ಮಾಡೋಕ್ಕೆ ಅಂತಾರೆ. ನನಗೆ ಅದೇಂತಾರೆ, ಪಾನಿ ಮಸ್ತಾಗಿತ್ತು, ಸ್ವೀಟು ಇತ್ತು, ಖಾರನೂ ಇತ್ತು. ಸಪ್ರೇಟಾಗಿ ಒಂದು ಸ್ವೀಟ್ ಮಾಡಬೇಕು ಖಾರ ಅಂತ ಏನಿಲ್ಲ, ಒಂದರಲ್ಲೇ 2 ಟೇಸ್ಟ್ ಕೊಡ್ತಾಯಿತ್ತು. ಹುಳಿ ಟ್ಯಾಂಗಿಯಾಗಿ ಸಕ್ಕತ್ತಾಗಿತ್ತು. ಇವನ್ ಆಲೂಗಡ್ಡೆ ಪಲ್ಯನೂ ಅಷ್ಟೇ, ಅದು ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನೋಡೋಣ, ನಮ್ಮ ಮತ್ತೆ ಯಾವಾಗಾದರೂ ಫ್ರೀ ಇದ್ದಾಗ ಮಾಡಬೇಕಾದ್ರೆ ಶೂಟ್ ಮಾಡ್ತೀನಿ ರೆಸಿಪಿ ಎಲ್ಲ. ಸೊ ಇನ್ನು ಅಯ್ಯನ ಚೆನ್ನಾಗಿ ಆಟ ಆಡಿಕೊಂಡು ಫೈನಲಿ ಬಂದು ಗಾಡೀಲಿ ಸುತ್ತಾಡಿದ್ದೇ ಆಡಿದ್ದು ಇವತ್ತು. ಈ ವರ್ಷ 3 ವರ್ಷಕ್ಕೆ ಸ್ಟ್ರಾಂಗ್ ಅಲ್ಲ, ಇನ್ನು 10 ವರ್ಷ
ಇನ್ನು ಆಚೆ ಹೋಗ್ಬಿಟ್ಟು ಬರ್ತೀವಿ. ಬಾಯ್. ನಾನು ಹಚ್ಚಲ್ಲ, ನೀನ್ ಬ್ಯಾಡ ಅಂದಲ್ಲ. ನೀನ್ ಬ್ಯಾಡ ಅಂದಲ್ಲ. ಇನ್ನು ಅತ್ತೆ ಮಾವ ಪಾರ್ಕ್ ಕರ್ಕೊಂಡು ಹೋಗಿ ಬಂದಿದ್ರು. ಅಲ್ಲಿದ್ದು ಒಂದಷ್ಟು ಕ್ಲಿಪ್ಸ್ ಇತ್ತು, ಆ್ಯಡ್ ಮಾಡಿದ್ದೀನಿ. ಅವಳು ಹೆಂಗೆ ಆಟ ಆಡಿದ್ದಾಳೆ ಏನು ಅಲ್ಲಿ ಅಂತ. ಅದೇ ಹೇಳ್ತಾ ಇದ್ದಿದ್ರು, ಇವ್ಳು ಬರ್ತಾನೆ ಇರಲಿಲ್ಲ ಅಂತ. 5 ನಿಮಿಷ ಕಿರಿಸ್ತಾ ಇದ್ಲಂತ, ಜೋರು ಮಾಡ್ತಾ ಇದ್ದಿದ್ದಂತೆ. ಅಲ್ಲಿರೋರೊಬ್ರು ಹೇಳಿದ್ರು, ಇವಾಗಿನ ಮಕ್ಳು ಬಿಡಿ ಅಜಿತ್ ತಾತನ ಮಾರ್ಕೊಂಬಂದ್ಬಿಡ್ತಾರಂತೆಲ್ಲ ಹೇಳ್ತಾ ಇದ್ರು. ಅವ್ರ ಮನೇಲಿ ಮೊಮ್ಮಕ್ಕಳೆಲ್ಲ ಇದ್ದಾರಂತೆ. ಸೊ ಹಾಗೆ 5 ವರ್ಷ, ಇವಾಗ ನೋಡಿ 3 ವರ್ಷದ ಮಕ್ಕಳು 10 ವರ್ಷದ ಥರ ಆಡ್ತಾರಂತೆ. ಅದು ಇವಾಗಿನ ಮಕ್ಕಳೇ ಹಾಗೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇರ್ತಾರೆ. ಎಷ್ಟು ಬೇಗ ಕಲ್ತ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ, ಬೇಗ ಕಲಿತಾರೆ. ನೋಡ್ತಾನೆ ಕಲ್ತ್ಬಿಟ್ಟಿರ್ತಾರೆ. ಸೊ ಅದೊಂಥರ ಖುಷಿ ಆಗುತ್ತೆ. ನೆಕ್ಸ್ಟ್ ಬರ್ತಾ ಜನ್ರೇಷನ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಇನ್ನು ಇಲ್ಲಿ ಹೋದ್ರೆ ಫುಲ್ ಆಟ ಆಡೋಕ್ಕೆ ಎಷ್ಟೊಂದು ಮಕ್ಕಳೆಲ್ಲ ಇರ್ತಾರೆ. ಕೆಳಗಡೆ ಮಣ್ಣೆಲ್ಲ ಇರುತ್ತೆ. ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾಳೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಇನ್ನು ಅವಳು. ನಂದು ಇದು ಚಿಕ್ಕದು ಮಾಂಗಲ್ಯ ಇದೆಯಲ್ಲ, ಅದು ಮಾಡಿಸಿದ್ದು ತುಂಬ ನಂಗೆ ಗಟ್ಟಿ ಇತ್ತು, ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಸ್ನಾನ ಮಾಡಬೇಕಾದ್ರೆ ಟವಲ್ ಸಿಗಾಕೊಂಡ್ಬಿಟ್ಟಿದೆ. ನಾನು ಹಂಗೆ ಜೋರಾಗಿ ಎಳ್ದುಬಿಟ್ಟಿದ್ದೀನಿ. ಟವಲ್ ಜೊತೆನೇ ಅದು ಒಂದು ಚಿಕ್ಕದು ಕನೆಕ್ಟ್ ಮಾಡಿರ್ತಾರಲ್ಲ ರೌಂಡಾಗಿರೋದು, ಅದು ಮಿಸ್ ಆಗಿಬಿಡ್ತು. ಎಲ್ಲ ಕಡೆ ಹುಡುಕ್ದೆ, ಬಾತ್ರೂಮಲ್ಲಿ ಟವಲಲ್ಲಿ ಏನಾದರೂ ಕಚ್ಕೊಂಡಿದೆಯಾ ಎಲ್ಲ ಕಡೆ ನೋಡಿದೆ, ಸಿಕ್ಕಿಲ್ಲ. ಸರಿ ಅಂದ್ಬಿಟ್ಟು ದೊಡ್ಡ ಮಾಂಗಲ್ಯನೇ ಹಾಕ್ಕೊಂಡಿದ್ದೆ. ದೊಡ್ಡದು ಸ್ವಲ್ಪ ಡೈಲಿ ವೇರ್ ಮಾಡೋಕ್ಕೆ ಸ್ವಲ್ಪ ವೆಯ್ಟ್ ಅನಿಸುತ್ತೆ, ಅಂದರೆ ಕಂಫರ್ಟ್ ಅನ್ಸಲ್ಲ. ಸೊ ಡೈಲಿ ಯಾವಾಗಾದ್ರೂ ಏನಕ್ಕೆ ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕ್ಕದನ್ನ ಮಾಡಿಸ್ಕೊಂಬಿಡೋಣ ಅಂತ ಇಲ್ಲಿ ಬಂದಿದ್ವಲ್ಲ ತೊಗೊಂಬಂದಿದ್ದೆ. ಇಲ್ಲಿ ಅಂದರೆ ಈ ಕಡೆ ಸೈಡೆಲ್ಲ ಬೇಗ ಸಿಕ್ಬಿಡ್ತಾರೆ, ಅಲ್ಲೇ ಇಮಿಡಿಯೇಟಾಗಿ ಮಾಡಿಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇವ್ರ ಹತ್ರನೇ ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಒಂದು 200 to 300 ಆಗಿಬಿಡುತ್ತೆ, ಜಸ್ಟ್ ಇದು ಮಾಡಿಕೊಡ್ತಾರೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಾಗಿ ಗೊತ್ತಾಗಿದ್ದು ಅದು ತುಂಬ ಚಿಕ್ಕದು ಕಳೆದೋಗಿರೋದು. ಗೋಲ್ಡ್ ರೇಟ್ ನೋಡಿ ಹೆಂಗಿದೆ ಅಂದರೆ, ಅದೊಂದು ಪುಟಾಣಿ ಕನೆಕ್ಟ್ ಮಾಡೋದಕ್ಕೆ ನಮಗೆ 800 rupees ತೊಗೊಂಡ್ರು. 200 rupees ಮೇಕಿಂಗ್ ಚಾರ್ಜ್ ಅಂತ ಹಾಕಿ ಟೋಟಲಾಗಿ ಅಷ್ಟು ತೊಗೊಂಡ್ರು. ಸರಿ, ಇನ್ನೇನು ಅದು ಇವಾಗ ಮೊದಲಿರೋದಕ್ಕಿಂತಲೇ ಸ್ವಲ್ಪ ಚೆನ್ನಾಗಿರೋದು ದಪ್ಪಗಿರೋದೇ ಹಾಕಿದ್ದೀನಿ ಅಂತ ಬೇರೆ ಹೇಳಿದ್ರು. ಸರಿ, ಒಟ್ಟಿನಲ್ಲಿ ಫಿಕ್ಸ್ ಮಾಡಿಕೊಟ್ರಲ್ಲ, ಅದೊಂದು ಖುಷಿ ಆಯ್ತು. ಇನ್ನು ಚಿಕ್ಕದು ಆ್ಯಕ್ಚುಲಿ ಅಂದರೆ ಡೈಲಿ ಯೂಸ್ ಮಾಡೋಕ್ಕಂತಲೇ ಹೇಳಿದ್ದು. ನಾವು ಸ್ವಲ್ಪ ಅಂದರೆ ಡೆಲಿಕೇಟ್ ಆಗಿರುತ್ತೆ, ಆವಾಗ ನೋಡ್ಕೊಂಡು ನೀಟಾಗಿ ಯೂಸ್ ಮಾಡ್ಕೋಬೇಕು. ರಪ ಅಂತ ಟವಲ್ ತೊಗೊಂಡು ಹಿಂಗೆ ಮಾಡಿಕೊಂಡು, ಅದು ಬೇರೆ ಇದಕ್ಕೆಲ್ಲ ಕೂದಲೆಲ್ಲ ಸಿಕ್ಕೊಂಬಿಟ್ಟಿರುತ್ತೆ ಒಂದೊಂದ್ಸರಿ. ಅದನ್ನು ನೀಟಾಗಿ ಬಿಡಿಸ್ಕೊಂಡು ಎಲ್ಲ ಮಾಡ್ತಾ ಇರ್ತೀನಿ. ಆದರೂ ಏನೇ ಆಗಲಿ ಚಿಕ್ಕದಲ್ಲಿ ಮಾಂಗಲ್ಯ ಸೈಡ್ ಬರೋದು, ನೀವು ಎಷ್ಟೇ ಡಿಸೈನ್ ನೋಡಿ ಏನೇ ನೋಡಿ, ತುಂಬ ಡೆಲಿಕೇಟ್ ಆಗಿರುತ್ತೆ. ತುಂಬ ನೀಟಾಗಿ ನೋಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಇವಾಗಿನ ಗೋಲ್ಡ್ ರೇಟ್ 1,20,000 ಮೇಲೇ ಇದೆ. ಸೊ ಏನೇ ಮಾಡಲಿ ಅವಾಗೆಲ್ಲ ಗೋಲ್ಡ್ ಮಾಡಿಸ್ಕೊಂಡಿರೋರೇ ಬುದ್ಧಿವಂತರು. ನಿಜ ಹೇಳ್ತಾರಲ್ವ, ಏನೇ ಆಗಲಿ ಗೋಲ್ಡ್ಗೆ ಮತ್ತು ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡಿದರೆ ಅದರಿಂದ ಯಾವತ್ತೂ ಪ್ರಾಫಿಟೇ ನಮ್ಗೆ ಆಗೋದು ಅಂತ. ಸೊ ಇವಾಗ ನನಗೆ ಅರ್ಥ ಆಗ್ತಾಯಿದೆ. ಆದಷ್ಟು ನಾನು ಕೂಡ ಜಾಸ್ತಿ ಗೋಲ್ಡೇ ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಹಂಗೆ. ಅದ್ರ ಜೊತೆ ನನಗೆ ಕಿರಣ್ಗೆ ನಮಗೆ ಟ್ರಾವೆಲಿಂಗ್ ಮಾಡಬೇಕಂತ ತುಂಬ ಇಷ್ಟ. ಯಾವುದೇ ಆಗಲಿ ಜಾಸ್ತಿ ನಾವು ಟ್ರಾವೆಲಿಂಗ್ ಮಾಡೋಣ ಅನ್ನೋದ್ರ ಕಡೆ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ ಈ ಒಂದು ಏಜ್ನ ಬೇಗ ಎನರ್ಜಿ ಇರುತ್ತೆ, ಎಲ್ಲ ಕಡೆ ಸುತ್ತಾಡೋಕ್ಕೆ ಕಾಲು ಕೈ ಗಟ್ಟಿಯಾಗಿರುತ್ತೆ. ಸುತ್ತಾಡ್ಬಿಡ್ಬೇಕು, ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ನಮಗೆ ತುಂಬ ಇಷ್ಟ. ಇನ್ನು ಮತ್ತೆ ಗಾಡಿ ಹತ್ಕೊಂಡು ಓಡ್ತೀನಿ ಅಂತ ಗಾಡೀಲಿ ಸುತ್ತಾಡೋದೇ ಇವತ್ತು ಫುಲ್ ಡೇ ಅದೇ ಮಾಡ್ಕೊಂಡಿದ್ದಾಳೆ ಅವಳು. ಮೆಟ್ರೋಲ್ ಹೋಗೋಣ ಬಾ. ಮತ್ತೆ ಗಾಡಿನೇ ಇಷ್ಟನಾ? ಬಾಯ್ ಬಾಯ್ ಅಣ್ಣ. ಅಲ್ಲಿದ್ದ ಇನ್ನು ರಿಟರ್ನ್ ಓಡ್ತಾ ಇದ್ದೀವಿ. ಸಾಯಂಕಾಲ ಪಾನಿಪುರಿ ಬೇರೆಲ್ಲ ತಿನ್ಕೊಂಡ್ಬಿಟ್ಟಿದ್ವಲ್ಲ, ಅಷ್ಟೊಂದು ಹಸಿವಿರಲಿಲ್ಲ. ಸರಿ, ಮತ್ತಿನ್ನೇನು ಊಟ ಮಾಡ್ಕೊಂಡ್ಬಿಡೋಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ, ಇನ್ನು ಓಡೋಣ ಅಂತ ಬಿಟ್ಟರೆ ಅಟ್ಲೀಸ್ಟ್ ಬೇಗ ಹೋಗಿ ರೀಚ್ ಆಗ್ತೀವಿ. ಇನ್ನೇನು ಹಸುವಾದರೆ ರಾತ್ರಿ ಏನಾದರೂ ಮತ್ತೆ ಮಾಡ್ಕೊಂಡು ತಿನ್ಬೋದು ಲೈಟಾಗಿ ಅಂತ. ಸೊ ಹಾಗೆ ನಮಗೆ ಸೀಟ್ ಸಿಕ್ತು, ಅಂದರೆ ಸ್ವಲ್ಪ ಬೇರೆ ಆಪೋಸಿಟಲ್ಲಿ ಸೀಟ್ ಸಿಕ್ಕಿದ್ದು. ಇನ್ನು ಏನಾಗೆ ಫುಲ್ ನಿದ್ದೆ ಬರೋ ಥರ ಇದೆ ನೋಡಿ. ಅವಳು ಆಗಲೇ ತೂಕಲಿಸ್ತಾ ಇದ್ಲು, ಕಣ್ಣು ಮುಚ್ಚೋದು ಹಂಗೆಲ್ಲ ಮಾಡ್ತಾ ಇದ್ಲು, ನಿದ್ದೆ ಬರ್ತಾ ಇತ್ತು. ಸರಿ, ಹಾಗೆ ನೆಕ್ಸ್ಟ್ ಸ್ಟಾಪ್ ಮಂತ್ರಿ ಮಾಲ್ ಇತ್ತು. ಕಿರಣ್ಗೆ ಹಂಗೆ ಮೆಸೇಜ್ ಮಾಡಿದೆ, ಇಲ್ಲೇ ನೆಕ್ಸ್ಟ್ ಮಂತ್ರಿ ಮಾಲ್ ಇದೆಲ್ಲ ಇಳ್ಕೊಂಬಿಡೋಣ ಹೋಗೋಣ ಅಂತ. ಅವ್ರು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹಂಗೆ ಇಳ್ಕೊಂಡಿದ್ದು ನಾವು ಇಲ್ಲಿಗೆ. ಇನ್ನು ಮಾಲಿಗೆ ಬಂದರೆ ಅಲ್ಲಿ ಏನೋ ಮೂವಿದೆಲ್ಲ ಏನೋ ನಡೀತಾ ಇತ್ತು ಅನಿಸುತ್ತೆ, ಇವೆಂಟ್ ಎಲ್ಲ. ಸೊ ಎಷ್ಟೊಂದು ಜನ ಇದ್ದರು. ಹಾಗೆ ಇಲ್ಲೇ ಸುತ್ತಾಡ್ಕೊಂಡು ಹೊರಡ್ತಾ ಇದ್ವಿ. ಇನ್ನು ಇಲ್ಲಿ ಏನೋ ಹೊಸದೇನೋ ಬಿಟ್ಟಿದ್ದಾರೆ ಅಂತ ನಮ್ದು ಹೇಳಿದ್ನಲ್ಲ ಅವಾಗಲೇ, ಫಸ್ಟ್ ನೀವು ಏನೇ ಗಾಡಿ ತೊಗೊಂಡ್ರು ಅದು ಒಂಥರ ಮೆಮೊರೇಬಲ್ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ಬೇಜಾರಾಗುತ್ತೆ ಏನಾದರೂ ಮಾಡಬೇಕಂತ. ನಾನು ಅಷ್ಟೇ ಫಸ್ಟ್ ನಾನು ದುಡಿಬೇಕಾದ್ರೆ ತೊಗೊಂಡಿದ್ದೆ ಎಂಟಾರ್ಕ್. ಸೊ ಕಿರಣ್ ಅದು ಕೊಟ್ಬಿಟ್ಟು ಎಲೆಕ್ಟ್ರಿಕ್ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಸೊ ನನಗದು ಇಷ್ಟನೇ ಇಲ್ಲ, ಬೇಡ ಅಂತಲೇ ಅನಿಸುತ್ತೆ. ಇನ್ನು ಹಾಗೆ ನೋಡ್ಕೊಂಬಂದು ಇನ್ನೂ ಹೊಸದೆಲ್ಲ ಏನೇನೋ ಬಿಟ್ಟಿದ್ದಾರಂತೆ. ಸೊ ಹಾಗಾಗಿ ನೋಡ್ತಾ ಇದ್ವಿ.
ಬಂದ್ವಿ ಹಾಗೆ ಸುಮ್ಮನೆ. ಹಾಗೆ ಮೆಗ್ಡಿಗೆ ಹೋಗೋಣ ಅಂತ ಬಂದ್ವಿ. ಇನ್ನು ಯಾನ ಅವಳು ಹೋಗಿ ಬಂದು ಕುತ್ಕೊಳ್ಳೋದೇ ಇಲ್ಲ, ಹೋಗಿ ತರ್ತಾ ಇದ್ಲು. ಎಲ್ಲರೂ ಅವಳೇ ನೋಡ್ತಾ ಇದ್ರು. ಎಷ್ಟು ತೊಗೊಂಬರ್ತಾ ಇದೀಯಾ? ಯಾರು ಕೊಟ್ಟರು? ಪಪ್ಪನೇ ಕೊಟ್ರಾ? ಬೈ ಸೆಂಟ್ರಲ್ ಬಾ, ನೀನು ಬೇರೆ ಜ್ಯೂಸ್ ಆರ್ಡರ್ ಮಾಡಿದ್ದೀನಿ. ಓಕೆ, ಮಿಂಟ್ ಲೈಮ್ ಕೂಲರ್. ಎಲ್ಲ ಮಾಡಬಾರ್ದು. ಏನು ಮಾತಾಡಿ, ಏನು ಸಮಾಚಾರ? ಮತ್ತೇನು ಸಮಾಚಾರ ಕೇಳು. ಮತ್ತೇನು ಸಮಾಚಾರ ಕೇಳು. ಮತ್ತೇನು ಸಮಾಚಾರ? ಊಟ ಮಾಡಿದ್ರೆ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು. ಕೇಳು. ನಡಿ ಹೋಗೋಣ. ಏನು ರಿಟರ್ನ್ ಹೋಗಬೇಕಾದ್ರೆ ಸ್ವಲ್ಪ ಕ್ರೌಡ್ ಇತ್ತು, ಜಾಗ ಅಷ್ಟಾಗಿ ಸಿಗಲಿಲ್ಲ. ಅಂದರೂ 1.5 ಗಂಟೆಲೆಲ್ಲ ರೀಚ್ ಆಗಿಬಿಟ್ವಿ. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಡೈಲಿ ವ್ಲಾಗ್ಸ್ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬೇಗ ಮತ್ತೆ ಸಿಗ್ತೀನಿ ಆಯಿತಾ? ಅಲ್ಲಿವರೆಗೂ ಟೇಕ್ ಕೇರ್.